ವಿಶೇಷವಾಗಿ ಅಮೆರಿಕದಲ್ಲಿ ಒಂದು ಕಾರ್ಮಿಕ ಒಂದು ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಆಗ್ತಕ್ಕಂಥ ಅನ್ಯಾಯಗಳನ್ನ ಗುರುತಿಸಿ ಮೊದಲು ಅಮೆರಿಕದಲ್ಲಿ ಇವತ್ತು ಮಹಿಳಾ ದಿನಾಚರಣೆ ಅಂತ ಮಾಡಿ ಅಲ್ಲಿ ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಂಡು ಮತ್ತೆ ಡೆನ್ಮಾರ್ಕ್ ನಲ್ಲಿ ಕೋಪನ್ ಹೇಗನ್ ಅಂತೇಳಿ ಅಲ್ಲಿ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಪ್ರಾರಂಭ ಮಾಡಿ ಪ್ರತಿ ವರ್ಷ ಮಾರ್ಚ್ 8ನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡಿ ಮಹಿಳೆಯರು ಏನು ಅವರು ಯಾವ ಲಿಂಗ ತಾರತಮ್ಯ ಆಗಬಾರದು. ಯಾಕಂದ್ರೆ ಲಿಂಗ ತಾರತಮ್ಯ ಯಾವ ರೀತಿ ಆಗುತ್ತೆ, ಈ ಸಮಾಜದಲ್ಲಿ ಶೋಷಣೆ ಯಾವ ರೀತಿ ಆಗುತ್ತೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಯಾವುದೇ ತಾರತಮ್ಯ ಆಗಬಾರದು. ಎಲ್ಲರೂ ಒಂದೇ, ಯಾವುದೇ ಲಿಂಗ ತಾರತಮ್ಯ ಆಗದಿರ ನಮ್ಮಲ್ಲಿ ಇವತ್ತು ಮಹಿಳೆಯರು ಯಾವುದೇ ಕ್ಷೇತ್ರದಲ್ಲಿ ಕೂಡ ಪುರುಷರಿಗಿಂತ ಸ್ತ್ರೀಯರು ಯಾವುದೇ ಕಡಿಮೆ ಇಲ್ಲ ಅಂತ ಹೇಳಿ ಒಂದು ಉದ್ಯೋಗದಲ್ಲಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಅವು ಯಾವುದರಲ್ಲಿ ಕಡಿಮೆ ಇಲ್ಲ, ಲಿಂಗ ತಾರತಮ್ಯ ಆಗಬಾರದು ಇವತ್ತು ಹೇಳ್ತಾ ಇರೋರು. ತಾಯಿಯಾಗಿ, ಅಕ್ಕಂದರಾಗಿ ಇವತ್ತು ಎಲ್ಲಾ ರೀತಿಯಿಂದ ನಾವು ಏನೇನು ಸಂಬಂಧಗಳನ್ನ ಹೊಂದಿ ಎಲ್ಲಾಗಿ ಭಾರತ ಮಾತೆಯರಾಗಿ ಹೀಗೆ ಮಹಿಳೆಯರು ಇವತ್ತು ನಿಜವಾಗ್ಲೂ ಜನ್ಮದಾತೆ, ಜನ್ಮ ಕೊಡ್ತಕ್ಕಂಥವ್ರವರು, ಅವರನ್ನ ನಾವು ಪೂಜನೀಯವಾಗಿ ಭಾರತ ಮಾತೆ ಅಂತ ನಾವು ಕೇಳ್ತಾ ಇದ್ದೀವಿ. ಅವ್ರನ್ನ ಇವತ್ತು ಎಷ್ಟೋ ನಾವು ಪೂಜೆ ಮಾಡ್ತಾ ಇರ್ತೀವಿ. ಇವತ್ತು ನಾವು ಚಾಮುಂಡೇಶ್ವರಿ ಅಂತ ಕೇಳ್ತೀವಿ. ಅದಕ್ಕೆ ಮೊದಲು ನಮ್ಗೆ ಯಾರು ನಾವು ಮೊದಲು ಪಾಠ ಕಲಿಸ್ತಕ್ಕಂಥವ್ರು ಮಗು ಯಾರು ಇರ್ತಾರೆ, ತಾಯಿನೇ ಒಂದು ಗುರುವಾಗಿರ್ತಾರೆ. ತಾಯಿ ಅದಕ್ಕೆ ಹೆಣ್ಣೊಂದು ಕರೀತಾರೆ, ನಾವು ಶಾಲೆಯನ್ನು ತೆರದಂತೆ. ನಾವು ಹೆಣ್ಣು ಮೊದಲು ಹಿಂದಿನ ಕಾಲದಲ್ಲೆಲ್ಲ ನಾವು ನೋಡಿದಾಗ ಇತಿಹಾಸದ ಪುಟಗಳನ್ನ ತಿರುಗಿ ಹಾಕಿ ನೋಡಿದಾಗ ಕೇವಲ ಗೃಹ ಕೃತ್ಯಗಳಿಗೆ ಮಾತ್ರ ಮಹಿಳೆಯರು ಸೀಮಿತವಾಗಿರ್ತಾರೆ. ಅಡಿಗೆ ಯಾವ್ದನ್ನ ಏನೋ ತಾತ್ಸಾರ ಮನೋಭಾವನೆಲ್ಲ ನೋಡ್ತಕ್ಕಂಥದ್ದು, ಹೆಣ್ಣು ಮಗು ಹುಟ್ಟಿದ್ರೆ ಹೆಣ್ಣು ಮಗು ಹುಟ್ಟಾ, ಹೆಣ್ಣು ಮಗು ಹುಟ್ಟಿದ್ರೆ ಬಹಳ ಚೆನ್ನಾಗಿರ್ತೈತಲ್ಲ ಅಂತಕ್ಕಂಥ ಎಷ್ಟೋ ಮನೋಭಾವನೆಗಳೆಲ್ಲ ಇವತ್ತು ಇಷ್ಟು ತಾರತಮ್ಯಗಳು. ಆ ತಾರತಮ್ಯ, ಲಿಂಗ ತಾರತಮ್ಯ ಹೋಗಲಾಡ್ಬೇಕಂತಕ್ಕಂಥದ್ದಿದೆ. ಮಹಿಳಾ ಸಬಲೀಕರಣಕ್ಕೆ ಇವತ್ತು ಸಮಾಜದಲ್ಲಿ ಸಾಕಷ್ಟು ಅವಕಾಶಗಳನ್ನ ಕೊಡ್ತಾ ಇದ್ದಾರೆ. ಅದು ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಯಾವುದೇ ಕ್ಷೇತ್ರಗಳಾಗಿ ಮಹಿಳೆಯರಿಗೆ ಇವತ್ತು ನೀವು ನೋಡಿ ರಾಷ್ಟ್ರಪತಿ ಆದಿಯಿಂದ ಹಿಡಿದು IAS, IPS ಎಲ್ಲದಲ್ಲೂ ಕೂಡ ಇವತ್ತು ಯಾವುದೋ ಒಂದು ಶೈಕ್ಷಣಿಕವಾಗಿ ನಾವು ಫಲಿತಾಂಶಗಳನ್ನ SSLC, PUC ನೋಡಿದ್ರು ಕೂಡ ಮಹಿಳೆಯರೇ ಪುರುಷರಿಗಿಂತ ಎಲ್ಲದರಲ್ಲೂ ಮೇಲೆಯಾಗಿರ್ತಾರೆ. ಆದ್ರೆ ನಾವು ಪುರುಷರು ಏನಂದ್ಕೊಂಡಿದ್ದಾರೆ, ಮಹಿಳೆಯರು ಆದ್ರೆ ಅವರು ಕೇವಲ ಗೃಹಪತಿಗಳು ಅಡಿಗೆ ಮಾಡ್ಕೊಂತಕ್ಕಂಥ ಸಮಯ ಹೋಯ್ತು. ಹಿಂದೆ ತೊಟ್ಟಿಲಿಗೆ ಬಾಲ್ಯ ವಿವಾಹ ಅಂತ ಹೇಳ್ತಾ ಇದ್ರು. ಏಳುವರಿಂದ ಮುಗ್ಧ ಮಕ್ಕಳಿಗೆ ತೊಟ್ಟಿಲಿಗೆ ತಾಳಿ ಕಟ್ಕೊಂಡ್ರೆ ಅವ್ರೇನಾದ್ರು ಪತಿ ಸತ್ರೆ ಪತಿಯಲ್ಲೇ ಸತಿ ಆಗಮನ ಅಂತ ಹಿಂದೆ ಈ ಮೌಢ್ಯತೆಗಳೆಲ್ಲ ಹಿಂದೆ ಎಷ್ಟೋ ಇತ್ತು. ಆಗ ಎಷ್ಟೋ ಧರ್ಮ ಸುಧಾರಣೆಗಳೆಲ್ಲ ಅಸ್ತಿತ್ವಕ್ಕೆ ಬಂದು ಇವತ್ತು ಶೈಕ್ಷಣಿಕವಾಗಿ ಎಲ್ಲಿ ಹೆಣ್ಣು ಮಕ್ಕಳು ಇವತ್ತು ಶಿಕ್ಷಣ ಬರುತ್ತೆ, ಆಗ ನಮ್ಮ ಸಮಾಜದಲ್ಲಿ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಯಾವುದೇ ತಾರತಮ್ಯ, ಲಿಂಗ ತಾರತಮ್ಯ ಇಲ್ಲ ಆಗ್ಬೇಕಂತ ಹೇಳಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಹಿಳೆಯರಿಗೆ ಪ್ರೋತ್ಸಾಹವನ್ನು ಮಾಡಿ ಮಹಿಳೆಯರ ಸಬಲೀಕರಣಕ್ಕಾಗಿ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ದುಡಿಯುವಂತ ಕೆಲಸಗಳನ್ನ ಆಗಬೇಕು ಅಂತ ಹೇಳಿ ಮಹಿಳೆಯರಿಗೆ ಸಮಗ್ರವಾಗಿ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು ಅಂತಕ್ಕಂಥದ್ದೇ ಬಹಳ ಪ್ರಮುಖವಾಗಿ ಎಲ್ಲಾ ವಿಚಾರಗಳು ಕೂಡ ಇವತ್ತು ಮಹಿಳೆಯರು ಎಲ್ಲರೂ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿರ್ತದೆ, ಯಾವುದೇ ಕ್ಷೇತ್ರದಲ್ಲಿ ಒಂದು DC ಆಗಿರಲಿ, ಒಂದು IPS ಆಗಿರಲಿ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿರಲಿ, ಪ್ರತಿಯೊಂದು ಹುದ್ದೆಗಳಲ್ಲಿ ಕೂಡ ಇವತ್ತು ಮಹಿಳೆಯರೇ ಸಿಂಹಾಫಲ ಆಗಿ ಇವತ್ತು ಎಲ್ಲರೂ ಕೂಡ ಆಯ್ಕೆ ಆಗ್ತಾರೆ. ಮೊನ್ನೆ ತಾನೇ UPSC ಎಕ್ಸಾಮಿನೇಷನ್ ಅಲ್ಲಿ ಎಲ್ಲ ಜಾಸ್ತಿ UPSC ನಲ್ಲಿ ಮಹಿಳೆಯರೇ ಜಾಸ್ತಿ ಜನ ಇವತ್ತು ಸೆಲೆಕ್ಟ್ ಆಗಿದ್ದಾರೆ 900 ಜನಗಳಲ್ಲಿ. ಇಂಥವೆಲ್ಲವನ್ನು ಕೂಡ ನಾವು ಮನೆಯೊಂದು ಅವರೊಂದು ಸಬಲೀಕರಣಕ್ಕೆ ಪ್ರತಿಯೊಂದು ಕೂಡ ಪ್ರೋತ್ಸಾಹ ಮಾಡಬೇಕಂತ ಹೇಳಿ ಇಂಥ ಸಂದರ್ಭದಲ್ಲಿ ನಮ್ಮ ಗಂಗಾಧರ ಫೌಂಡೇಶನ್, ರೋಟರಿ ಸಂಸ್ಥೆ, ಸಿರಿಗಂಗಾ ವೇದಿಕೆ ಇವೆಲ್ಲ ಕೂಡ ನಿರಂತರವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಅವರಿಗೆ ಪ್ರೋತ್ಸಾಹವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ವಿ. ಹಾಗೆ ಮತ್ತೊಂದು ವಿಚಾರ, ನಮ್ಮ ರೋಟರಿ ಸಂಸ್ಥೆ ಅದು ಕೂಡ ನಮ್ಮ ಜೊತೆಯಲ್ಲಿ ಸಂಯುಕ್ತವಾಗಿ ಆಚರಣೆ. ನಾನು ರೋಟರಿಯಲ್ಲಿ ವಲಯ ರಾಜ್ಯಪಾಲರಾಗಿ ಇವತ್ತು ರೋಟರಿ ಸಂಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಹಾಗೆ ನಮ್ಮ ಜೊತೆಯಲ್ಲಿ ಪ್ರಭಾಕರ್ ಅವರು ಇದ್ದಾರೆ. ಯಾಕೆಂದರೆ ರೋಟರಿ ಸಂಸ್ಥೆ ಏನೇನು ಕೆಲಸ ಮಾಡುತ್ತೆ ಅನ್ನೋದಿಲ್ಲ ನಿಮಗೆ ಗೊತ್ತಿರ್ಬೇಕಲ್ಲ. ಪೋಲಿಯೋ ಅನ್ನೋದು, ಪಲ್ಸ್ ಪೋಲಿಯೋ ಅನ್ನೋದು ಗೊತ್ತಿರ್ಬೇಕಲ್ಲ ನಿಮಗೆ. ಕೇಳಿದ್ರ ಪಲ್ಸ್ ಪೋಲಿಯೋ ಅಂತ? ಯಾರಾದ್ರೂ ಕೇಳಿದ್ರ? ಪಲ್ಸ್ ಪೋಲಿಯೋ ಹನಿ ಹಾಕೋದಲ್ಲ ಕೇಳಿದ್ರೆ ನೀವು? ಪಲ್ಸ್ ಪೋಲಿಯೋ ಹನಿ ಹಾಕ್ತಾರೆ, ಮನೆ ತಾನೇ ಪಲ್ಸ್ ಪೋಲಿಯೋ ಹನಿ ಹಾಕಿದ್ದಾರೆ. ಪೋಲಿಯೋ ರೋಗ ಅಂದ್ರೆ ಅಂಗವಿಕಲರಾಗ್ತಕ್ಕಂಥದ್ದು, ದೈಹಿಕವಾಗಿ ಎಲ್ಲ ಅಂಗವಿಕಲರು. ಇದು ಈ ಎಲ್ಲವನ್ನ ಇಡೀ ಪ್ರಪಂಚದಾದ್ಯಂತ ಈ ಒಂದು ರೋಟರಿ ಸಂಸ್ಥೆ ಪೋಲಿಯೋ ಅನ್ನೋದನ್ನ ನಿರ್ಮೂಲನೆ ಮಾಡಿ ಪೋಲಿಯೋ ಮುಕ್ತ ವಿಶ್ವವಾಗಿ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಒಂದು ರೋಟರಿ ಸಂಸ್ಥೆ. ಇವತ್ತು ಸಾವಿರಾರು ಕೋಟಿಯನ್ನ ಖರ್ಚು ಮಾಡ್ತಕ್ಕಂಥದ್ದು ರೋಟರಿ ಸಂಸ್ಥೆ. ಹಾಗೆ ಇವತ್ತು ನಾವು ಸಾಕಷ್ಟು ಹೆಲ್ತ್ ಕ್ಯಾಂಪ್ಗಳನ್ನ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಉಚಿತವಾಗಿ 250 ಜನಕ್ಕೆ ನಾವು ಹಾರ್ಟ್ ಸರ್ಜರಿಯನ್ನು ಮಾಡ್ತಾ ಇದ್ದೀವಿ. 1.5 ಲಕ್ಷ ರೂಪಾಯಿ ಒಬ್ಬರಿಗೆ ನಾವು ಖರ್ಚು ಮಾಡಿ
14 ವರ್ಷದಿಂದ ಕೆಳಗೆ ಇರ್ತಕ್ಕಂಥವ್ರಿಗೆ ಆ ವಯೋಮಿತಿ ಇರ್ತಕ್ಕಂಥವ್ರಿಗೆ ನಮ್ಮ ರೋಟರಿಯಿಂದ ಪ್ರತಿ ವರ್ಷ 250 ಜನಕ್ಕೆ ನಾವು ಉಚಿತವಾಗಿ ಆಕ್ಸಿಜನ್ ಮಾಡ್ತಾ ಇದ್ದೀವಿ. ಸೀಳು ತುಟಿ ಇರ್ತಕ್ಕಂಥವ್ರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ನಾವು ಮಾಡ್ತಾ ಇದ್ದೀವಿ. ಹಾಗೆ ನಿನ್ನೆ ತಾನೇ DC ಅವರು ವೇಂಗಲ್ನಲ್ಲಿ ಒಂದು ದೊಡ್ಡ ಒಂದು ಬಹಳ ಯಾರಿಗೂ ಗೊತ್ತಿಲ್ಲ, ಇವತ್ತು ಮೂರ್ಛೆ ರೋಗ ಅಂತಕ್ಕಂಥದ್ದು ಅದು ಒಂದು ಭಯಾನಕ ತಿಳಿವು. ಇವತ್ತು ನಮ್ಮ ರೋಟರಿ ಸಂಸ್ಥೆ ಹೇಗೆ ಇವತ್ತು ನಮ್ಮ ಈ ಒಂದು ಇವಾಗ ಹೇಳ್ತಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಪೋಲಿಯೋ ನಿರ್ಮೂಲನೆ ಮಾಡಲಾಗೆ ಆ ಒಂದು ಮೂರ್ಛೆ ರೋಗವನ್ನು ನಿರ್ಮೂಲನೆ ಮಾಡುವಂತ ಕಾರ್ಯಕ್ರಮವನ್ನ ನಮ್ಮ ರೋಟರಿ ಸಂಸ್ಥೆ ಕೈಗೆತ್ತಿಕೊಂಡಿದೆ. ಮೊಟ್ಟ ಮೊದಲ ಬಾರಿಗೆ 1 ಕೋಟಿ ಖರ್ಚಿನಲ್ಲಿ ಇವತ್ತು ಏಷ್ಯಾ ಕಾಂಟಿನೆಂಟ್ ಅಲ್ಲೇ ಅವರು ಸತೀಶ್ ಮುನಿಯಪ್ಪ ಅಂತಕ್ಕಂಥದ್ದು ಒಬ್ಬ ಡಾಕ್ಟರ್ ಬಹಳ ಅದರಲ್ಲಿ ಜನಪ್ರಿಯರಾಗಿದ್ದಾರೆ. DC ಎಷ್ಟೇ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದಾಗ ನಮ್ಮ CM ಶ್ರೀನಾಥ್ ಮತ್ತು ಅನೇಕ ಮುಖಂಡಗಳೆಲ್ಲ ಬಂದಿದ್ರು. ಆ ಒಂದು ಇವತ್ತು ಮೂರ್ಛೆ ರೋಗಕ್ಕೆ ಅದೊಂದು ವೆಹಿಕಲ್ ಅದು ಅದೇ ಡಿಟೆಕ್ಟ್ ಮಾಡುತ್ತೆ ಈಗ ಮೂರ್ಛೆ ರೋಗ ಇದೆಯೇ ಇಲ್ಲ ಅಂತಕ್ಕಂಥದ್ದು. ಅಂತದನ್ನು ಕೂಡ ಈ ಒಂದು ಕ್ಷೇತ್ರದಲ್ಲಿ ನಾವೆಲ್ಲ ಈ ಮುಖಂಡರನ್ನೆಲ್ಲ ಮಾತಾಡಿ ಉಚಿತವಾಗಿ ತಪಾಸಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಾವು ಹಾಕೊಳ್ತೀವಿ. ಹೀಗೆ ರೋಟರಿ ಸಂಸ್ಥೆ ಅನೇಕ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅದ್ರ ಜೊತೆಯಲ್ಲಿ ನಮ್ಮ ಗಂಗಾರಕ್ಷೇತ್ರ ಫೌಂಡೇಶನ್ ಅನೇಕ ಗಡಿನಾಡ ಒಂದು ಇರ್ತಕ್ಕಂಥ ಇವತ್ತು ಎಲ್ಲಾ ಕಾರ್ಯಕ್ರಮಗಳು ಏನ್ ಬೆಳಿಗ್ಗೆಯಿಂದ ನೀವು ಮೆರವಣಿಗೆ ಮಾಡಿದ್ರೆ ಆ ರೀತಿ ನಾವು ಗಡಿನಾಡಲ್ಲಿ ಕನ್ನಡವನ್ನ ಜಾಗೃತಿಯನ್ನು ಮೂಡಿಸುವಂತ ಕಾರ್ಯಕ್ರಮಗಳನ್ನ ಆ ದೋಣಿ ಮಾಡುವಲ್ಲಿ ಮಾಡಿದ್ವಿ. ಈಗ ಮೊನ್ನೆ ತಾನೇ ನಾವು ಗೋಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಈಗ ಅನೇಕ ಕಾರ್ಯಕ್ರಮ ರೋಟರಿಯಲ್ಲಿ ಸೇರಿಸಿ ನಾವು ಮಾಡ್ಕೊಂಡು ಸಮಾಜಮುಖಿ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಹಮ್ಮಿಕೊಂಡು ಅದಕ್ಕೆ ಪುರಸ್ಕಾರವನ್ನು ನೀಡಿ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು, ಎಳೆಮೈಗಿನ ಕಾಯಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇಂಥವರಿಗೆ ಗಂಗಾರಕ್ಷೇತ್ರ ಫೌಂಡೇಶನ್, ಶ್ರೀಗಂಗನ ವೇದಿಕೆ ಮತ್ತೆ ನಮ್ಮ ರೋಟರಿ ಸಂಸ್ಥೆ ಸಂಯುಕ್ತವಾಗಿ ಇಂಥ ಅನೇಕ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಅನೇಕ ಗಣ್ಯರು ಮಾತನಾಡಲಿದ್ದಾರೆ. ಪ್ರಾಸ್ತಾವಿಕವಾಗಿ ನಾನು 2 ಮಾತುಗಳನ್ನು ಹೇಳಲೇಬೇಕಾಗುತ್ತೆ. ಕಾರಣ ಏಕೆಂತಂದ್ರೆ ಇದು ಪ್ರತಿ ವರ್ಷ ನಾವು ಹಮ್ಮಿಕೊಂಡು ಬರ್ತಕ್ಕಂಥ ಕಾರ್ಯಕ್ರಮ ಆಗಿರೋದ್ರಿಂದ ಮುಂದೆ ಕೂಡ ನಾವು ಇಂಥ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದ್ರಲ್ಲಿ ನಾವು ಮುಂಚೂಣಿಯಲ್ಲಿರ್ತೀವಿ. ನಾವೆಲ್ಲರ ಸಹಕಾರದಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಎಲೆಮರೆಗಿನ ಕಾಯಿಯಲ್ಲಿ ಆಗಿರತಕ್ಕಂಥ ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವನ್ನು ಗುರುತಿಸಿ ಆಗಾಗ ನಾವು ಅವರನ್ನು ಅಭಿನಂದಿಸುವಂತ ಕಾರ್ಯಕ್ರಮಗಳನ್ನ ನಿರಂತರವಾಗಿ ನಾವು ಗಡಿನಾಡ ಉತ್ಸವಗಳನ್ನ ಇನ್ನೂ ಅನೇಕ ಎಲ್ಲೆಲ್ಲಿ ಗಡಿಭಾಗದಲ್ಲಿ ಕನ್ನಡ ಜಾಗೃತಿಯನ್ನು ಮೂಡಿಸುವಂತ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳ್ತಾ ಇನ್ನು ಯಾಕೆಂದ್ರೆ ಇವತ್ತು ಭಾಷಣಕ್ಕೆ ಹೆಚ್ಚು ಅವಕಾಶ ಆಗೋದು ಬೇಡ. ಯಾಕೆಂದ್ರೆ ನಾವು ಮುಂದೆ ಇವತ್ತು ಏನು ಅನೇಕ ಜನಗಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರ ಮಕ್ಕಳಿಗೂ ಇದೆ, ಇವತ್ತು ಸಾಧಕರಿಗೆ ಹಾಗೆ ನಾನು ಇನ್ನೊಂದು ಬಹಳ ಮುಖ್ಯವಾಗಿ ಹೇಳ್ಬೇಕಾದ್ರೆ ನಮ್ಮ ಜೊತೆಲಿ ಇದ್ದಾರೆ ಹಿರಿಯ ಕನ್ನಡರು. ನಮ್ಮ ವೀರ ವೆಂಕಟಪ್ಪನವರು ನಮ್ಮ ಜೊತೆ ಯಾವುದೇ ಕಾರ್ಯಕ್ರಮ ಮಾಡಿ ಅವರು ಕನ್ನಡ ಹೋರಾಟಗಾರರು. ಎಲ್ಲೇ ಕನ್ನಡಕ್ಕೆ ಚ್ಯುತಿ ಬಂದಾಗ ಅವರ ಕೆಚ್ಚೆದೆಯಿಂದ ಹೋರಾಟ ಮಾಡಿ ಸರ್ಕಾರದ ಗಮನವನ್ನು ತರುವಂತವರು. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ದೇಶಪಾಂಡೆ ಅವರು ಕೂಡ ನಿವೃತ್ತ ಶಿಕ್ಷಕರು, ಕನ್ನಡ ಕಟ್ಟಾರು. ಅವರು ಕೂಡ ಈ ಸಂದರ್ಭದಲ್ಲಿ ನಾವು ಎಷ್ಟು ಬೆಂಗಳೂರಿನ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಮತ್ತೊಬ್ಬರು ನಮ್ಮ ಮಧುರಪ್ಪನವರು ಬಹಳ ಜನಕ್ಕೆ ಗೊತ್ತಿಲ್ಲ, ಇಂದ್ರಿಂದ ಇಡೀ KF ಅಲ್ಲಿ ಕನ್ನಡ ಬಾವುಟವನ್ನು ಕಟ್ಟಿದಂತವ್ರೆ ಅವರು. ಯಾಕೆಂದ್ರೆ ತಮಿಳುಮಯ ಆಗಿದ್ದಂತವ್ರನ್ನ ಕನ್ನಡಮಯ ಮಾಡಬೇಕಾದ್ರೆ ಇಂಥ ಮಧುರಪ್ಪ ಅವರು ಸುಮಾರು 40 ವಾತಾವರಣ ಹೋರಾಟಗಳನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು. ಸಣ್ಣಯ್ಯ ಹಿರೇಮಠವರು ಬೆಂಗಳೂರಿನ ಬಂದಿದ್ದಾರೆ, ಹಿರಿಯ ಕವಿಗಳು. ನಾವು ಒಂದು ಫೋನ್ ಮಾಡಿದಷ್ಟೇ ಹೇಳಿದ್ರು. ಮತ್ತೆ ಈಶ್ವರಂ ಅವ್ರ ಬಗ್ಗೆ ನಾವು ಹೇಳ್ಬೇಕಾದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತಂದ್ರೆ ಬಹಳ ಪ್ರಮುಖವಾದ ಪಾತ್ರ ಇವತ್ತಿಂತ ಈಶ್ವರಂ ಅಂತಂದ್ರೆ ಅವರ ಒಂದು ಯಾರಿಗೂ ಗೊತ್ತಿಲ್ಲ. ಅವರ ಒಂದು ಸೈನ್ಯ ಎಷ್ಟಿದೆ ಅಂತಂದ್ರೆ 100,000 ಮಹಿಳೆಯರಿದ್ದಾರೆ ಅವರ ಒಂದು ಅಸೋಸಿಯೇಷನ್ ಅಲ್ಲಿ. ಕೋಲಾರ ಜಿಲ್ಲೆಯಲ್ಲಿ 1,500 ಜನ. ಸುಮ್ಮನೆ ನಾವು ಫೋನ್ ಮಾಡಿದ್ರೆ ಅವ್ರು ಏನ್ ಮಾಡ್ತಾರೆ, ಯಾರ್ಯಾರು ಸಾಧನೆ ಮಾಡಿದ್ದಾರೆ ಅಂತ ಒಂದು ಕರ್ಕೊಂಡು ನಾವು ಹೇಳಿದಾಗ ಅವ್ರು ಆಯ್ಕೆ ಮಾಡಿ ಸುಮಾರು ಒಂದು 15 ದಿನ ಅವರ ಒಂದು ತಂಡದಿಂದ ರಾಜ್ಯ ಮಟ್ಟದ ಪ್ರಶಸ್ತಿಯು ಕೂಡ ಅವರು ಈಗಾಗಲೇ ಬಂದಿದ್ದಾರೆ. ಈಶ್ವರಂ ಅವರು ಕೂಡ ಈ ಸಂದರ್ಭದಲ್ಲಿ ಅವರ ಪರವಾಗಿ ಎಲ್ಲ ನಾವು ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಮೇಡಮ್. ಹಾಗೆ ನಮಗೆ ಮಂಜುನಾಥ್ ಅಂತವರು ಪತ್ರಿಕೆಯ ಒಂದು ವಿಚಾರದಲ್ಲಿ ಹಿಂದೆ ನಾವು ಈ ರಾಮಸಾಗರದಲ್ಲಿ ಕಾರ್ಯಕ್ರಮವನ್ನು ಮಾಡಿದಾಗ ಎಲ್ಲಾ ಪತ್ರಿಕೆಗಳಲ್ಲಿ ಬರಬೇಕಾದ್ರೆ ನಮ್ಮ ಮಂಜುನಾಥ್ ಅವರ ಒಂದು ಪಾತ್ರ ಬಹಳ ಪ್ರಮುಖವಾಗಿದೆ. ನಮ್ಮ ಗಂಗಾರಕ್ಷೇತ್ರ ಫೌಂಡೇಶನ್ಗೆ ಅವರು ಪತ್ರಿಕಾ ಕಾರ್ಯದರ್ಶಿಗಳಾಗಿದ್ದಾರೆ. ಎಲ್ಲೇ ಇರಲಿ ಅವ್ರು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾರೆ.
ಮೇಡಮ್ ಅವರು ಅಷ್ಟೇ, ಅವ್ರು ಯಾವುದೇ ಒಂದು ಹೋದ್ಸಾರಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತೇಳಿ ನಾವು KGF ಅಲ್ಲಿ ಇಬ್ಬರು ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾವು ಉದ್ಘಾಟನೆ ಮಾಡಿದಾಗ ಅವರ ನೇತೃತ್ವದಲ್ಲಿ ಸುಮಾರು ಒಂದು 10 ಜನಕ್ಕೆ ನಾವು ಒಂದು ಪ್ರಶಸ್ತಿಗಳನ್ನ ಕೊಟ್ಟಿದ್ದೇನೆ. ನೆನಪಲ್ಲಿ ಮೇಡಮ್ ಮತ್ತೆ ಎಲ್ಲ ಅವ್ರಿಗೆ ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಅನಿಲ್ ಕುಮಾರ್ ಆಗಿರ್ಬೋದು. ನಾನು ಯಾಕಂದ್ರೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವ್ರ ಹೆಸರುಗಳೆಲ್ಲ ಹೇಳಿಲ್ಲ ಅಂತಂದ್ರೆ ಈ ಕಾರ್ಯಕ್ರಮಕ್ಕೆ ನಾವು ಬೆಲೆ ಬರೋದಿಲ್ಲ. ನಮಗೆ ಸಹಕಾರವನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೊಟ್ಟಿದ್ದಾರೆ. ನಾವು ಮಾಡೋ ಉದ್ದೇಶ ಐತೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಬಹಳ ಪ್ರಮುಖವಾಗಿ ಏನ್ ಇವತ್ತು ಮೆರವಣಿಗೆ ಹೋಗಿ ಒಂದು ಜಾಗೃತಿಯನ್ನು ನೀವು ಮೂಡಿಸಿದ್ದೀರಿ. ಏನಂದ್ರೆ ಕನ್ನಡ ಅಂತಂದ್ರೆ ಏನು, ಕನ್ನಡ ಭಾಷೆಯನ್ನು ನಾವು ಹೇಗೆ ಮಾತನಾಡಬೇಕು, ಹೇಗೆ ಬಳಸಬೇಕು, ಅದನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಅನ್ನೋದ್ರ ಬಗ್ಗೆ ನಿಜವಾಗ್ಲೂ ನೀವು ಈ ಒಂದು ಮೆರವಣಿಗೆಯಲ್ಲಿ ಅದನ್ನು ಯಶಸ್ವಿಯಾಗಿ ನಡೆಸಿಕೊಂಡಿರ್ತಕ್ಕಂಥ ಎಲ್ಲ ಶಾಲಾ ಮಕ್ಕಳಿಗೂ ಕೂಡ ಈ ಸಂದರ್ಭದಲ್ಲಿ ಗಂಗಾನಿಕೇತನ ಫೌಂಡೇಶನ್ ಮತ್ತು ರೋಟರಿ ಸಂಸ್ಥೆ ಶ್ರೀಗನ್ನಡ ವೇದಿಕೆ ಪರವಾಗಿ ನಿಮಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬಗ್ಗೆ ಈ ಒಂದು ಮಾತುಗಳನ್ನು ಹೇಳೋದಕ್ಕೆ ಮೊದಲು ಇವತ್ತು ಎಷ್ಟೋ ಜನ ಈ ಒಂದು ವೇದಿಕೆಯಲ್ಲಿ ಒಂದು ಸನ್ಮಾನವನ್ನ ಸ್ವೀಕರಿಸಿದಂತವರು ಅವರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರು. ಅಂತವರನ್ನು ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪರವಾಗಿ ನಾವು ಅವರಿಗೆ ಎಲ್ಲ ಒಂದು ಏನಿವತ್ತು ಸನ್ಮಾನಿಸಿದ್ದಾರೆ ಅವರು ಕೂಡ ನಮ್ಮ ಗಂಗಾನಿಕೇತನ ಫೌಂಡೇಶನ್ ಮತ್ತು ಶ್ರೀಗನ್ನಡ ವೇದಿಕೆ ರೋಟರಿ ಸಂಸ್ಥೆಯಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಏನಿವತ್ತು ನಾವು ಎರಡು ಮಾತುಗಳನ್ನ ಹೇಳಬೇಕು. ನಮ್ಮ ಪ್ರಾಸ್ತಾವಿಕವಾಗಿ ಅವರು ನಿರೂಪಣೆ ಎಲ್ಲ ನೂರಾರು ಕಾರ್ಯಕ್ರಮದ ಸಾವಿರಾರು ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಇಂಥ ಅವರಿಗೆ ಎಡಬರಿಗಿನ ಕಾಯಿಲೆಗೆ ಎಷ್ಟೋ ಜನಕ್ಕೆ ಅಭಿನಂದಿಸ್ತಕ್ಕಂಥವ್ರು ಮುಖ್ಯಸ್ಥರು. ಹಾಗೆ ಮತ್ತೊಬ್ಬರ ಆತ್ಮೀಯರಾಗಿರ್ತಕ್ಕಂಥ PM ಕೃಷ್ಣಪ್ಪನವರು ಅವರು ಒಂದು ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿಯಾಗಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ. ಅವರು ಇವತ್ತು ಹಿರಿಯ ಕವಿಗಳು, ಬಹಳ ವಾಗ್ಮಿಗಳು. ಎಷ್ಟೇ ನಾವು ಎಲ್ಲೇ ಕಾರ್ಯಕ್ರಮ ಕೈಇದೆ ಕರ್ನಾಟಕದಲ್ಲಿ ಸುಮಾರು ನಮ್ಮ ಜೊತೆಯಲ್ಲಿ ಅವ್ರು ಎಲ್ಲ ಕೆಲಸ ಬಿಟ್ಟು ನಮ್ಮ ಜೊತೆಯಲ್ಲಿ ಅವರು ಅಸೆಂದಾಗಿದ್ದಾರೆ. ಹಾಗೆ ನಮ್ಮಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೂ ಕೂಡ ಅವರು ಬಂದಿದ್ದಾರೆ. ನಿಜವಾಗ್ಲೂ ಅವತ್ತು ಬೇರೆ ಕಾರ್ಯಕ್ರಮ ಹೋಗ್ಬೇಕು ನಮ್ಮ ಬೇಗ ಹೊರಬೇಕು ಅಂತಂದ್ರು. ಆಮೇಲೆ ನಮ್ಮ ಜೊತೆಯಲ್ಲಿ ಇದ್ದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದಾರೆ. ಅವರು ಕೂಡ ನಾನು ಹೇಮಾಡಿ ಅವ್ರಿಗೆ ಕೇಶವಡಿ ಸರ್ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ. ಆಮೇಲೆ ನಮ್ಮ ಮುಳುಬಾಗಿಲಿಂದ ಬಂದಿದ್ದ ರೀಕರಣ ಅವರು ನಮಗೆ ಪರಿಚಯ ಮಾಡಿಕೊಳ್ತಾ ಇದ್ರು. ಅವರು ನಿವೃತ್ತ ಶಿಕ್ಷಕರವರು ಶ್ರೀರಾಮಪ್ಪ ಅಂತ ಹೇಳಿ ಆದರೂ ಕೂಡ ಮುಳುಬಾಗಿಲಿಂದ ಬಂದಿದ್ದಾರೆ. ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ರು ನೋಡ್ಬೇಕಂತೇಳಿ ನಮ್ಮ ಇಷ್ಟೆಲ್ಲ ಹೇಳ್ಬೇಕಾದ್ರೆ ನಮ್ಮ ವೆಂಕಟಾಚಲ ಅವರು ಈಜಲ್ಲ ಮೊನ್ನೆ ಕಡೆ ಅವರಿಗೆ ರಾಜ್ಯ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಜನಪದ ಅಕಾಡೆಮಿಯಿಂದ ಅವರು ನಮ್ಮ ಜೊತೆ ನೂರಾರು ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತು ಒಳ್ಳೆ ಗಾಯಕರು, ಜನಪದ ಕಲಾವಿದರು ಎಲ್ಲೇ ಆಗಿರಲಿ ನಾನು ಹಾಸನಕ್ಕೆ ಬಂದಾಗ ರಾಜ್ಯಮಟ್ಟದ ಪ್ರಶಸ್ತಿಯನ್ನು ಅವರಿಗೆ ನಾವು ಕೊಟ್ಟಾಗ ಅವ್ರು ಯಾವ ಸಮಯಕ್ಕೆ ಬರಬೇಕೋ ಆ ಸಮಯಕ್ಕೆ ಬಂದು ಸೇರಿರ್ತಾರೆ. ಅದು ಶಿಸ್ತು ಅಂತಕ್ಕಂಥದ್ದು. ಒಂದು ಕನ್ನಡ ಕಾರ್ಯಕ್ರಮ ಆಗಿರಲಿ, ಯಾವುದೇ ಕಾರ್ಯಕ್ರಮ ಆಗಲಿ, ನಾವಲ್ಲಿ ನೂರಾರು ಕಾರ್ಯಕ್ರಮದಲ್ಲಿ ಅವರು ಜೊತೆಯಲ್ಲಿ ಬರ್ತಾ ಇರ್ತಾರೆ. ಇವತ್ತು ರಾಜ್ಯ ಪ್ರಶಸ್ತಿ ಅವರನ್ನ ಪಡ್ಕೊಂಡಿದ್ದಾರೆ. ಇವಾಗ 2 ಗಂಟೆಯಲ್ಲಿ ಅವ್ರಿಗೆ ಬಹಳ ಬೇಡಿಕೆ, ದಿನಕ್ಕೆ 4 ಕಾರ್ಯಕ್ರಮ ಇರ್ತಾರೆ. ಆದ್ರೂ ಕೂಡ ಅವ್ರು ಇವತ್ತು ನಮ್ಮಲ್ಲಿ ಬಂದು ಆಗಿದ್ದಾರೆ. ನಮ್ಮ ಶ್ರೀನಿವಾಸ ಬಗ್ಗೆ ಹೇಳ್ಬೇಕಾದ್ರೆ ಇಷ್ಟೊತ್ತು ಬಹಳ ಅಚ್ಚುಕಟ್ಟಾಗಿ ಎಲ್ಲರನ್ನ ಅವರು ನಿಜವಾಗ್ಲೂ ಸ್ವಾಗತ ಮಾಡಿ ನಮ್ಗೆ ಹೇಳಿದ್ರು, ಸರ್ ಏನ್ ಬೇಕಾದ್ರೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ. ನಿಜವಾಗ್ಲೂ ಈ ಒಂದು ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು ಆಗಿರ್ತಕ್ಕಂಥ ಶ್ರೀನಿವಾಸ ಅವರಿಗೆ ಎಲ್ಲರ ಪರವಾಗಿ ಜೋರಾಗಿ ಅಭಿನಂದನೆಗಳನ್ನು ಸಲ್ಲಿಸಲಾಗುತ್ತೆ. ಹಾಗೆ ನಮ್ಮ ಗೀತಾ ಮೇಡಮ್ ಅವರು ಕೂಡ ಮೊನ್ನೆ ನಾವು ಹಾಸನದಲ್ಲಿ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡಿದ್ವಿ. ಇಡೀ 31 ಜಿಲ್ಲೆಗಳನ್ನ ಒಳಗೊಂಡು ಸುಮಾರು ಒಂದೇ ವೇದಿಕೆಯಲ್ಲಿ 500 ಜನಕ್ಕೆ ನಾವು ಸನ್ಮಾನ ಮಾಡಿದಾಗ ಆ ಗೀತಾ ಮೇಡಮ್ ಅವರು ಕೂಡ ನಾವು ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಅವ್ರ ಕುಮಾರಿ ಅವರು ಎಲ್ಲೇ ಹೋಗಿ ಭರತನಾಟ್ಯಕ್ಕೆ ಅವರೆಲ್ಲ ಬರ್ತಾ ಇರ್ತಾರೆ. ಹಾಗಾಗಿ ಅವರು ಕೂಡ ನಾನು ಅಭಿನಂದಿಸ್ತೀನಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು 40 ಮೇಡಮ್ ಅವ್ರು ನಿಜವಾಗಲು ಇಷ್ಟೆಲ್ಲ ಕಾರ್ಯಕ್ರಮ ನಾವೆಲ್ಲ ಇಷ್ಟು ಅಧ್ಯಯನ ಮಾಡಬೇಕಾದ್ರೆ 40 ಮೇಡಮ್ ಅವರೇ ಮುಖ್ಯ ಕೊಟ್ಟಿರುವಂತ ನಿದರ್ಶನ ನಮ್ಮ ಕಣ್ಣು ಮುಂದೆ ಅನೇಕ ಮಹಿಳೆಯರು ಬರ್ತಾರೆ. ಬಹುಶಃ ನಿಮಗೆಲ್ಲ ಒಂದು ಗಾಳಿ ಮಾತು ನೆನಪಿರ್ಬೋದು. ಆಡು ಮುಟ್ಟದ ಸೊಪ್ಪಿಲ್ಲ. ಈಗ ಪ್ರಸ್ತುತ ಹೆಣ್ಣು ಮಕ್ಕಳು ಸಾಧನೆ ಮಾಡಿದಂತಹ ಕ್ಷೇತ್ರಗಳಿಲ್ಲ. ಎಲ್ಲ ಕ್ಷೇತ್ರಗಳಲ್ಲಿ ಹೆಣ್ಣು ಇನ್ನು ಆಕಾಶದಿಂದ ನವೋಮಂಡಲದಿಂದ ಹಿಡಿದು ಬಾಹ್ಯಾಕಾಶದಿಂದ ಹಿಡಿದು ಎಲ್ಲ ಕ್ಷೇತ್ರಗಳಲ್ಲಿ ಹೆಣ್ಣು ತಾನು ಏನು ಅನ್ನುವಂಥದ್ದನ್ನ ಸಾಧಿಸಿ ತೋರಿಸಿರುವಂಥದ್ದು ನಮ್ಮ ಮುಂದೆ ನಮ್ಮ ಕಣ್ಣೆದುರಿಗೆ ಇರುವಂಥದ್ದು. ಬಹುಶಃ ಸರ್ ಅವರು ಮಾತಾಡ್ತಾ ಈ ಒಂದು ವೇದಿಕೆಯಲ್ಲಿ ನಡೆದಿರುವಂತಹ ಎಲ್ಲ
ಏನು ಹೆಣ್ಣು ಮಕ್ಕಳ ಅವರ ವಿಶೇಷತೆ, ಅವರ ವೈಯಕ್ತಿಕ ಸಾಧನೆ ಕುರಿತಾಗಿ ಅವರ ವಾಸ್ತವಿಕ ನುಡಿಗಳಲ್ಲಿ ಎಲ್ಲ ಹೆಣ್ಣು ಮಕ್ಕಳನ್ನ ಗೌರವಿಸಿದಂತಹ ಎಚ್ ರಾಮಚಂದ್ರ ಪ್ರಸಾದ್ ಅವರು, ಗಂಗಾನಿಕೇತನ ಫೌಂಡೇಶನ್ ಕರ್ನಾಟಕ ಹಾಗೂ ಜಿಲ್ಲಾಧ್ಯಕ್ಷರು ಶ್ರೀ ಕನ್ನಡ ವೇದಿಕಾ ಕೋಲಾರ ಇವರಿಗೆ ಪ್ರಾಸ್ತಾವಿಕ ನುಡಿಯಲ್ಲಿ ಹೆಣ್ಣು ಮಕ್ಕಳ ವಿಚಾರಗಳನ್ನ, ಹೆಣ್ಣು ಮಕ್ಕಳ ಸ್ಥಾನಮಾನವನ್ನ ಈ ಒಂದು ವೇದಿಕೆಯಲ್ಲಿ ಹಂಚಿಕೊಂಡಂತಹ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ನಾವು ರಾಮಸಾಗರ ಇವತ್ತು ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯ ವಸತಿ ಶಾಲೆಯಲ್ಲಿ ಮತ್ತು ಸರ್ಕಾರಿ ಪ್ರೌಢಶಾಲೆ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಈ ಒಂದು ಶಾಲಾ ಸಂಕೀರ್ಣದಲ್ಲಿ ರಾಮಸಾಗರದಲ್ಲಿ ನಾವು ಏನ್ ಶ್ರೀ ಗಂಗಾನಿಕೇತನ ಫೌಂಡೇಶನ್ ಮತ್ತು ರೋಟರಿ ಸಂಸ್ಥೆ, ಸಿರಿಗನ್ನಡ ವೇದಿಕೆ, ಸ್ವರ್ಣಭೂಮಿ ಫೌಂಡೇಶನ್ ಇದರ ಸಂಯುಕ್ತಾಶ್ರಯದಲ್ಲಿ ನಾವು ಇವತ್ತು ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಗಡಿನಾಡ ಉತ್ಸವ ಅಂತಕ್ಕಂಥ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಳ್ಬೇಕು ಅಂತ ಹೇಳಿದಾಗ ನಾವು ಮುಖ್ಯ ಶಿಕ್ಷಕರನ್ನ ಕೇಳಿದಾಗ ಅವರು ಕೂಡ ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನ ಅವ್ರು ಎಲ್ಲಾ ರೀತಿಯಿಂದ ಸಹಕಾರವನ್ನು ನೀಡೋದ್ರ ಮೂಲಕ ಅವರು ನಮಗೆ ಅವ್ರು ಇವತ್ತು ನಿಜವಾಗ್ಲೂ ನಾವು ಇಷ್ಟೆಲ್ಲ ಕಾರ್ಯಕ್ರಮ ಮಾಡಬೇಕಾದ್ರೆ ಅವರ ಸಹಕಾರ ಮತ್ತು ಈ ಗ್ರಾಮಸ್ಥರ ಸಹಕಾರ, ನಮ್ಮ ದೇವಾಡಿ ಆಗಿರ್ಬೋದು, ಕೇಶರೆಡ್ಡಿ ಆಗಿರ್ಬೋದು, ಮತ್ತೆ ಸತ್ಯನಾರಾಯಣ ಅವರಾಗಿರ್ಬೋದು, ಮತ್ತೆ ನಮ್ಮ ಶ್ವೇತಾ ಮೇಡಮ್ ಅವರಾಗಿರ್ಬೋದು, ಈ ಒಂದು ಗ್ರಾಮದಲ್ಲಿ ನಾವು ಯಾವುದೇ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಬಹಳ ಅವರು ಉತ್ಸಾಹದಿಂದ ಏನೇ ಕೆಲಸದಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವೆಲ್ಲ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಸುಮಾರು ಅನೇಕ ಕಾರ್ಯಕ್ರಮಗಳನ್ನು ನಾನು ಈ ಒಂದು ಶಾಲಾ ಆವರಣದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೀನಿ. ಹಿಂದೆ ಕೂಡ ನಾನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೀವಿ. ಮಹಿಳೆಯರಿಗೆ ನಾವು ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ಪುರಸ್ಕಾರ ಮಾಡ್ತಕ್ಕಂಥದ್ದು, ವಿವಿಧ ಕ್ಷೇತ್ರದಲ್ಲಿ ಎಲೆಮರೆಗಿನ ಕಾಯಿಯಾಗಿ ಎಷ್ಟೋ ಮಹಿಳೆಯರು ಸಾಧನೆ ಮಾಡಿರೋದನ್ನ ಗುರುತಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತಕ್ಕಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಇವತ್ತು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಾವು ಬೆಂಗಳೂರು ಗ್ರಾಮಾಂತರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಕೃಷ್ಣಪ್ಪ ಅವ್ರನ್ನ ಕೇಳಿದಾಗ ಅವ್ರಿಗೆ ಅನೇಕ ಕಾರ್ಯಕ್ರಮ ಇತ್ತು. ಆದ್ರೂ ಇಲ್ಲ ಸರ್, ಈ ಒಂದು ಗಡಿನಾಡ ಪ್ರದೇಶದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಮಾಡ್ತಾ ಇದ್ದೀರಿ, ಗಡಿನಾಡ ಉತ್ಸವ ಮಾಡ್ತಾ ಇದ್ದೀರಿ, ಆದ್ರೆ ನಾನು ಎಷ್ಟೇ ಕಷ್ಟ ಇದ್ರು ಕೂಡ ಕಾರ್ಯಕ್ರಮಕ್ಕೆ ನಾನು ಒಂದು ಉದ್ಘಾಟನೆ ಮಾಡ್ತಾ ಇದ್ದಾಗ ಮೊನ್ನೆ ಕೃಷ್ಣಪ್ಪನವರಿಗೆ ನಾನು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ ಮತ್ತೊಬ್ಬರು ಡಾಕ್ಟರ್ ಮುನ್ರಾಜ್ ಅವರು ಕೂಡ ಕನ್ನಡ ಅಂದ್ರೆ ಬಹಳ ಅಭಿಮಾನ ಜಾಸ್ತಿ ಅವರಿಗೆ. ಇವತ್ತು ಕಾರ್ಯಕ್ರಮ ಎಷ್ಟೋ ಇದೆ ಸರ್, ಆದ್ರೂ ಕೂಡ ನಾವು ನೀವು ಇಷ್ಟು ದೂರದಲ್ಲಿ ಕರೀತಾ ಇದ್ರಲ್ಲ, ಅದು ಗಡಿನಾಡ ಭಾಗದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದ ಡಾಕ್ಟರ್ ಮುನ್ರಾಜ್ ಅವರು ಕೋಶಾಧ್ಯಕ್ಷರು, ಬೆಂಗಳೂರು ಗ್ರಾಮಾಂತರ ಒಂದು ಸಾಹಿತ್ಯ ಪರಿಷತ್ತಿನ ಅವರು ಇವರಾಗಿರ್ತಕ್ಕಂಥ ಮತ್ತು ಅಖಿಲ ಕರ್ನಾಟಕ ವಕೀಲ ಸಂಘದ ಗೌರವಾಧ್ಯಕ್ಷರು ಆಗಿದ್ದಾರೆ. ಡಾಕ್ಟರ್ ಮುನ್ರಾಜ್ ಅವರು ಕೂಡ ನಾನು ನಿಜವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಯಾಕಂತಂದ್ರೆ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದಾಗ ನಾನೀಗ ನಮ್ಮ ಪ್ರಭಾಕರ್ ಅವರು ನಮ್ಮ ರೋಟರಿ ಸಂಸ್ಥೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಸುಮಾರು 150ಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳನ್ನ ಮಾಡಿದ್ದಾರೆ. ನಮ್ಮ ಜೊತೆಯಲ್ಲಿ ಸೇರಿ ಅವರು ಇವತ್ತೊಂದು ದೊಡ್ಡ ವಿದ್ಯಾಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಅವ್ರ ಸಂಸ್ಥೆಯಲ್ಲಿ 1500 ಮಕ್ಕಳಿದ್ದಾರೆ. ಆದ್ರೆ ಅವರ ಒಂದು ಸಂಸ್ಥೆಯಲ್ಲಿ ಕೂಡ ನಾವು ಮಾಡ್ಬೇಕು ಅಂತಂದಾಗ ಅನಿವಾರ್ಯವಾಗಿ ನಾವು ಇವತ್ತು ರಾಮಸಾಗರದಲ್ಲಿ ನಾವು ಮಾಡ್ಬೇಕಂತ ಮುಖ್ಯ ಶಿಕ್ಷಕರಿಗೆ ಹೇಳಿದ್ವಿ. ಹಾಗಾಗಿ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಅವ್ರು ಇನ್ನು ಮುಂದೆ ಅನೇಕ ಕಾರ್ಯಕ್ರಮ ಮಾಡ್ತಾರೆ, ಅವರು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ನಾನು ಪರಿಚಯ ಮಾಡ್ಕೊಳ್ಳೇಬೇಕು ಮುಖ್ಯ ಅಂದ್ರೆ ಇವತ್ತು ಅವ್ರಿಗೆ 77 ವರ್ಷ
ಅವ್ರ ಜೊತೆ ಸುಮಾರು 35 ವರ್ಷಗಳ ಕಾಲ ಈ ಕನ್ನಡ ಕಾರ್ಯಕ್ರಮಗಳನ್ನ ನಾವು ಇಡೀ ಕರ್ನಾಟಕ ರಾಜ್ಯದಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಏನಿದ್ರು ಕರ್ನಾಟಕ ಸಾಂಸ್ಕೃತಿಕ ಅನಿಕೇತ ಸಾಂಸ್ಕೃತಿಕ ವೇದಿಕೆ. ಓಕೆ, ಥ್ಯಾಂಕ್ ಯು. ಶ್ರೀ ಗೀತೆಯ ಮೂಲಕ ನಡೆದಿದ್ದಂತಹ ತಮ್ಮೆಲ್ಲರ ಸಮ್ಮುಖದಲ್ಲಿ ಶ್ರೀ ನಾನಾ ಪಾತ್ರಗಳ ಬಗ್ಗೆ ಪರಿಚಯಿಸಿದಂತಹ ಶ್ರೀ ವೆಂಕಟಾಚಲಪತಿ ಸರ್ ಅವರಿಗೆ ಧನ್ಯವಾದಗಳು. ತಮ್ಮ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಷ್ಟಾದಿಯೋ ಹಗದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾಗುತ್ತಿರುವ ಶಾಸನಗಳ ಸಾಲಿನಲ್ಲಿ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾಗುತ್ತಿರುವ ಶಾಸನಗಳ ಸಾಲಿನಲ್ಲಿ. ಹೋಲಗೆರೆಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಅಲವೆನ್ನದ ಗಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ. ಅಲವೆನ್ನದ ಗಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ. ಈ ಮತ್ಸರ ನಿರ್ವತ್ಸರ ಮನುದುದಾರ ಮಹಿಮೆಯೇ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಗಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಕಷ್ಟಾದಿಯಲು ಹಗದಿರವು ಶೃಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯೇ ನಿತ್ಯೋತ್ಸವ. ಶ್ರೀ ಗಂಗಾನಿಕೇತನ ಫೌಂಡೇಶನ್ ಕರ್ನಾಟಕ ಲೋಕಲಿ ಸಂಸ್ಥೆ ಕೋಲಾರ ವತಿಯಿಂದ 5ನೇ ವರ್ಷದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಇಂದು ನಡೆಸಿರುವಂತಹ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲ ಮಹಿಳಾ ಮಣಿಗಳು ಇದಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ. ನೋಡಿ ಸರ್ ಒಂದ್ಸರಿ ಎಲ್ಲ ಎಲ್ಲ ಬರ್ಬೇಕು ನೋಡಿ. ಹಾಂ ಸರಿ ಇನ್ನು ಸ್ವಲ್ಪ ಹಂಗೆ ಹಿಂದೆ ಹಿಂದೆ ಅಲ್ಲ ಸ್ವಲ್ಪ ಓಕೆ ಚಪ್ಪಾಳೆ. ನೀರು ತಗೊಂಡು ಒಂದು ಎಲ್ಲ ಫೋಟೋ ಬರುತ್ತಾ? ನೀವು ಈ ಕಡೆ ಬಂದ್ಬಿಡಿ, ದಾರಿ ಬಿಡಿ ನಾವೇ ಹಿಂದೆ ಸ್ವಲ್ಪ ದೂರ ಇದೆಯಾ? ಸರ್ ಅಲ್ಲಿ ಹೋಗಿ ಅಲ್ಲಿ ಆ ಸೈಡಲ್ಲಿ ನಿಂತ್ಕೊಳ್ಳಿ. ಒಂದು ಇಬ್ಬರು ಬಂದು ಅಲ್ಲಿ ನೀರು ಹಟ್ಬಿಡಿ ಸಾಕು. ಜಗ್ಗು ಎತ್ಕೊಳ್ಳಿ. ಜಗ್ಗಿಲ್ವಾ? ಜಗ್ಗು ಕೊಡಪ್ಪ. ಈ ಕಡೆ ಹಂಗೆ ನೋಡಿ. ಈ ಕಡೆ ನೋಡಿಮ್ಮ. ಸರ್ ಅಲ್ಲಿ ನೋಡಿ. ಒಂದು ನೋಡಿ.